ನವರಾತ್ರಿ ಕಥೆಗಳು ಎಷ್ಟು ಚಂದದ ಕಥೆಗಳು. ಅಲ್ಲೊಂದು ಊರಲ್ಲಿ ಒಂದು ಗುರುಕುಲ. ಗುರುಗಳ ಪ್ರೀತಿಯಿಂದ ಶಿಷ್ಯರು ನೋಡ್ಕೊಂಡು ಜ್ಞಾನ ಕೊಡ್ತಾ ಇದ್ರು. ಶಿಷ್ಯರು ಇಲ್ಲೆಲ್ಲ ಒಂದೇ ಮಟ್ಟದವ್ರು ಇರಲ್ಲ. ಕೆಲವು ಬುದ್ಧಿವಂತರಿದ್ರು, ಕೆಲವು ಸಾಧಾರಣರಿದ್ರು, ಕೆಲವು ಅಷ್ಟು ಬುದ್ಧಿವಂತರಿದ್ರು, ವ್ಯವಹಾರದಲ್ಲಿ ಛತ್ರರಾಗಿದ್ರು. ಒಬ್ಬ ಮಾತ್ರ ಶುದ್ಧ ಬೆಪ್ಪ, ಏನೇನು ವ್ಯವಹಾರ ಇಲ್ಲ, ಜ್ಞಾನ ಇಲ್ಲ. ಅವನ ಬಗ್ಗೆ ಗುರುಗಳಿಗೆ ಬಹಳ ಚಿಂತೆ. ಭಾರಿ ಬರಗಾಲ ಬಂತು, ಜನಕ್ಕೆ ಊಟಕ್ಕೆ ಗತಿ ಇಲ್ದಂಗಾಯ್ತು. ಆಶ್ರಮಕ್ಕೆ ಯಾರು ದಾನ ಕೊಡ್ತಾರ್ರಿ? ಆಶ್ರಮ ಮುಚ್ಚೋ ಸ್ಥಿತಿಗೆ ಬಂತು. ಗುರುಗಳು ಎಲ್ಲರನ್ನೂ ಕರೆದ್ರು, ಕಣ್ಣೀರಿಟ್ರು. ಶಿಷ್ಯರೇ, ಆಶ್ರಮ ನಡೆಸೋಕೆ ಆಗ್ತಾ ಇಲ್ಲಪ್ಪ, ನನಗೆ ಮುಚ್ಚಿಬಿಡೋಣ. ನೀವು ಏನೇನು ಬೇಕು ಸಾಮಾನು ತೊಗೊಂಡು ಹೋಗ್ಬಿಡಿ ಇಲ್ಲಿಂದ, ನಾನು ಎಲ್ಲೋ ಹೋಗ್ಬಿಡ್ತೇನೆ ಅಂದರು. ಭಾಳ ದುಃಖ ಆಯ್ತು ಎಲ್ಲರಿಗೂ. ಪಾಪ ಏನು ಮಾಡೋದು ಇನ್ನು? ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಏನೇನೋ ಕೊಟ್ಟರು ಸಾಮಾನು, ಏನು ತೊಗೊಂಡು ನಿನಗೇನು ಬೇಕಂತ ತೊಗೊಂಡು ಹೋಗ್ರಪ್ಪ ಅಂತ. ಬುದ್ಧಿವಂತರೆಲ್ಲ ತೊಗೊಂಡು ಹೋಗ್ಬಿಟ್ರು. ಈ ಪೆದ್ದ ಶಿಷ್ಯ ಇದ್ನಲ್ಲ, ಅವನಿಗೇನು ಉಳಿಲಿಲ್ಲ. ಅವ್ನು ಬೇಕು ಅಂತೂ ಗೊತ್ತಿಲ್ಲ, ಸುಮ್ಮನೆ ಗುರುಗಳ ಹತ್ರ ಕೂತ್ಕೊಂಡ್ಬಿಟ್ಟ. ಗುರುಗಳೇ ಅವ್ನು ಕರೆದ್ರು, ಅಯ್ಯೋ ನಿನ್ನ ಕಡೆ ಕೊಡೋಕೆ ಏನೂ ಇಲ್ಲಲ್ಲ ಹುಡುಗ, ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲ, ಸುಮ್ಮನೆ ಕೂತಿದ್ಯಲ್ಲೋ ನೀನು. ಆಯ್ತು ಬಿಡು, ಇನ್ನೇನು ಮಾಡೋದು, ಇದೊಂದು ಕತ್ತೆ ಇದೆ, ಅದ್ರ ಮೇಲೆ ನಾವೆಲ್ಲ ಬಟ್ಟೆ ಹಾಕ್ಕೊಂಡು ಸಾಮಾನು ಹಾಕ್ಕೊಂಡು ಹೋಗ್ತಿದ್ವಿ, ತೊಗೊಂಡು ಹೋಗು, ಅದೇ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಏನಾದ್ರು ಮಾಡಿ ಜೀವನ ಮಾಡ್ಕೊ ಅಂತ ಕಳಿಸ್ಬಿಟ್ರು. ಅವ್ರು ಹೋಗ್ಬಿಟ್ರು ಗುರುಗಳು. ಶಿಷ್ಯ ಕತ್ತೆ ಹೊಡ್ಕೊಂಡು ಹೊರಟ. ಅವನಿಗೆ ಊಟಕ್ಕಿಲ್ಲ, ಕತ್ತೆಗೆ ಏನು ಹಾಕ್ತಾನೆ ಪಾಪ. ನಡ್ಕೊಂಡು ಹೋಗ್ತಿದ್ದ. ಒಂದು ಊರಿನ ಹೊರಭಾಗ ಬಂದಾಗ ಕತ್ತೆ ಏನಾಯ್ತೋ ಪಾಪ ಸತ್ತೋಯ್ತು. ಬಹಳ ದುಃಖ ಆಯ್ತು. ಗುರುಗಳ ಕೃಪೆ ಅದೊಂದೇ ಇತ್ತು ನನಗೆ, ಕತ್ತೆ ಸತ್ತೋಯ್ತೇ, ಅಯ್ಯೋ ಪಾಪ ಅಂದ. ಗುರುಗಳು ಕೊಟ್ಟಂತಹ ಕತ್ತೆ ಅಲ್ವಾ ಅದು. ಅಲ್ಲೇ ತಾನೇ ಒಬ್ಬನೇ ಅಗದು ಕತ್ತೆ ನೆಲದಲ್ಲಿ ಹುಗಿದು ಸಮಾಧಿ ಮಾಡಿದ. ಸಮಾಧಿ ಮೇಲೆ ಕಟ್ಟೆ ಕಟ್ಟಿದ. ದಿನಾಲು ಹೋಗಿ ಪೂಜೆ ಮಾಡೋ, ಹೋಗಿ ಹೂ ಹರ್ಕೊಂಬರೋನು, ಹೂ ತಂದು ಎಲೆ ಹಾಕಿ ಪೂಜೆ ಮಾಡೋನು. ಸಮಾಧಿ ಮಾತಾಡಲ್ಲ, ಆದರೆ ಪೂಜೆ ಮಾತ್ರ ದಿನಾಲು ಮಾಡೋ, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋನು, ಆರತಿ ಮಾಡ್ತಿದ್ದ. ಊರಲ್ಲಿ ಜನ ನೋಡಿದ್ರು, ಸನ್ಯಾಸಿ ಇದ್ದಾನೆ ಇವನು, ಯಾವುದೋ ಸಮಾಧಿ ಪೂಜೆ ಮಾಡ್ತಾನೆ, ಯಾರು ದೊಡ್ಡವ್ರ ಸಮಾಧಿ ಇರಬೇಕಿದು, ಮಹಾನುಭಾವರ ಸಮಾಧಿ ಇರಬೇಕು ಅಂತ ಕಾಣಿಕೆ ಕೊಡೋಕೆ ಶುರು ಮಾಡಿದ್ರು. ಹರಕೆ ಹೊತ್ತರಂತೆ ಕೆಲವರು, ಹರಕೆ ಎಲ್ಲ ಈಡೇರ್ಬಿಟ್ರು ಅಂತೆ. ಕೆಲವು ಕನಸು ಬಿತ್ತಂತೆ, ಆ ಸಮಾಧಿ ಸ್ಥಳದಿಂದ ನನಗೆ ಸ್ಫೂರ್ತಿ ಸಿಕ್ತು ಅಂತೇಳಿ. ನೋಡಿ, ಜನ ಮರಳು ಜಾತ್ರೆ ಮರಳು. ದೂರದಿಂದ ಜನ ಬರೋಕೆ ಶುರು ಮಾಡಿದ್ರು. ಓ, ಬಹಳ ಜಾಗೃತ ಸ್ಥಾನ, ಬೇಡ್ಕೊಂಡದ್ದೆಲ್ಲ ಆಗ್ಬಿಡುತ್ತೆ ಅಂದರು. ಭಕ್ತರ ಸಂಖ್ಯೆ ಆಯಿತು. ಸಮಾಧಿಗೊಂದು ಸುಂದರವಾದಂಥ ಕಟ್ಟೆ ಕಟ್ಟಿದ್ರು. ಬೃಹತ್ ಮಂದಿರ ತರಿ ಆಯಿತು. ಭಕ್ತರು ಕೊಡೋಕೆ ನಿಂತ್ಕೊಂಡ್ರೆ ದೇವರಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟಿರುತ್ತೆ. ಏನು ಭರ್ಜರಿ ಮಠ ಬಂದ್ಬಿಡ್ತು. ಸಮಾಧಿ ನೋಡ್ಕೊಳ್ತಿದ್ದಂಥ ಗುರುಗಳಿದ್ದಾರಲ್ಲ, ಸಮೃದ್ಧ ಆಶ್ರಮ ಕಟ್ಟಿದ್ರು. ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ಬಿಡ್ತು. ಪ್ರಚಾರ ಎಲ್ಲ ಕಡೆಗೂ, ಅಯ್ಯೋ ಜಾಗೃತ ಸ್ಥಳ, ಜಾಗೃತ ಸ್ಥಳ ಅಂತ ಆಗ್ಬಿಡ್ತು. ಈ ಪೆದ್ದ ಶಿಷ್ಯನ ಗುರುಗಳಿದ್ರಲ್ಲ, ಊರೂರು ಅಡ್ಡಾಡ್ತಾ ಇದ್ರು ಪಾಪ ತಮ್ಮ ಹೊಟ್ಟೆ ಹೊರ್ಕೊಳಕ್ಕೆ. ಅವ್ರು ಯಾರೋ ಹೇಳಿದ್ರಂತೆ, ದೊಡ್ಡ ಜಾಗೃತ ಸ್ಥಳ ಬಂದಿದೆ ಸ್ವಾಮಿ, ಅಲ್ಲಿ ಹೋಗಿ ನಿಮಗೂ ನೆಲೆ ಆಗಬಹುದು ಅಂತ. ನೆಲೆ ಕಂಡುಕೊಳ್ಳೋಕೆ ಗುರುಗಳು ಇಲ್ಲಿ ಬಂದರು. ವೈಭವ ಕಂಡು ಬೆರಗಾದರು. ಎಷ್ಟು ಶಿಷ್ಯ ಕೋಟಿ ಆ ಶ್ರದ್ಧೆ ಏನು, ಭಕ್ತಿ ಏನು, ಸಂಭ್ರಮ ಪಟ್ಟರು. ಅದು ಯಾವ ಮಹಾತ್ಮನ ಸಮಾಧಿನೋ ತಾವು 3 ಸುತ್ತ ಹಾಕಿ ನಮಸ್ಕಾರ ಮಾಡಿದ್ರು. ಸಾಯಂಕಾಲ ಸ್ವಾಮಿಗಳು, ಮಠದ ಸ್ವಾಮಿಗಳು ಮಂಗಳಾರತಿ ಮಾಡ್ಬೇಕಲ್ವಾ ಸಮಾಧಿಗೆ. ಏನು ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ. ಗುರುಗಳು ಮಂಗಳಾರತಿ ಮಾಡೋ ದೃಶ್ಯ ನೋಡ್ಬೇಕಲ್ಲ. ಇವರು ಗುರುಗಳು ಬಂದು ನಿಂತ್ಕೊಂಡ್ರು. ಯಾರು ಬಾ ಸ್ವಾಮಿಗಳವರು, ಯಾರು ಸಮಾಧಿ ಆರತಿ ಮಾಡ್ತಾರೆ ಅಂತ ಸಮಾಧಿಗೆ ಗುರುಗಳು ಒಂದು ಆರತಿ ಮಾಡಿದ್ರು. ಇವ್ರು ನೋಡಿದ್ರು, ಎಲ್ಲ ಇವನ ನನ್ನ ಶಿಷ್ಯ, ಇವನು ಪೆದ್ದ ಶಿಷ್ಯ, ಇವನೇ ಗುರುನ ಇಲ್ಲಿ ಅಂದ್ಕೊಂಡ್ರು. ಗುರುಗಳ ಶಿಷ್ಯನ ಗುರುತತ್ತು. ಆ ಶಿಷ್ಯ ಮಂಗಳಾರತಿ ಮಾಡಿ ತೆಳಗಿಟ್ಟು ನೋಡ್ತಾನೆ, ಗುರುಗಳಿದ್ದಾರೆ. ಅಯ್ಯೋ ಅಯ್ಯೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದ. ಪೆದ್ದ ಮನಸ್ಸು, ಒಳ್ಳೆ ಮನುಷ್ಯ, ಒಂದು ಕಾಲು ಹಿಡ್ಕೊಂಬಿಟ್ಟ ಗಟ್ಟಿಯಾಗಿ. ಗುರುಗಳೇ ಬಂದ್ರಿ, ಬಹಳ ಒಳ್ಳೇದಾಯ್ತು, ನೀವೇ ನಡೆಸಿ ಆಶ್ರಮ, ನಾನು ನಡೆಸೋಕ್ಕಾಗಲ್ಲ, ನನಗೇನು ಗೊತ್ತಾಗಲ್ಲ ಅಂದ. ಒಳಗೆ ಕರ್ಕೊಂಡು ಹೋದ, ಊಟ ಮಾಡಿಸಿದ, ಗುರುಗಳಿಗೆ ಪೂಜೆ ಮಾಡಿದ, ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಆನಂತರ ಶಿಷ್ಯನ ಐಶ್ವರ್ಯ ಸಂಭ್ರಮ ನೋಡಿ ಆಶ್ಚರ್ಯಪಟ್ಟರು ಗುರುಗಳು. ಅಯ್ಯೋ ನೀನು ಬಹಳ ದಡ್ಡ ಅನ್ಕೊಂಡಿದ್ನಲ್ಲೋ ಮಾರಾಯ, ಅಂತೂ ನೀ ಒಬ್ಬ ಪವಾಡ ಪುರುಷನ ಬೆನ್ನು ಹತ್ತಿ ಉದ್ಧಾರ ಆದ್ಯಪ್ಪ ನೀನು. ಆ ಯಾರ ಪವಾಡ ಪುರುಷ, ಅವನ ಸಮಾಧಿ ಇಷ್ಟೊಂದು ಜಾಗೃತ ಆಗಿದೆ ಅಂತ ಕೇಳಿದ್ರು ಗುರುಗಳು. ಶಿಷ್ಯ ಹೇಳಿದೆ, ಗುರುಗಳೇ ನನಗೆ ಯಾವ ಪವಾಡ ಪುರುಷನೂ ಸಿಗಲಿಲ್ಲ. ಆಶ್ರಮದಿಂದ ಹೊರಡುವಾಗ ನೀವು ನನಗೊಂದು ಕತ್ತೆ ಕೊಟ್ಟಿದ್ರು, ನೆನಪಿದೆಯಾ? ಅದು ಸತ್ತೋಯ್ತು. ಆ ಸಮಾಧಿ ಕತ್ತೆದೆ, ಮತ್ಯಾವ ಗುರುಗಳಿಲ್ಲ, ಪವಾಡ ಪುರುಷರು ಇಲ್ಲ ಅಂದ್ರು. ಗುರುಗಳು ಬಾಯಿನೇ ಮುಚ್ಚಲಿಲ್ಲಂತ. ಸ್ನೇಹಿತರೆ, ಸಮಾಧಿ ಒಳಗೆ ಏನಿದೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ನಿಮಗೆ ನಂಬಿಕೆ ಇದೆ ಅನ್ನೋದು ಮುಖ್ಯ. ಪವಾಡಗಳಾಗೋದು ಸಮಾಧಿ ಶಕ್ತಿಯಿಂದ ಬಹಳ ಅಲ್ಲ, ನಿಮ್ಮ ನಂಬಿಕೆಯಿಂದ, ಆ ನಂಬಿಕೆಯಿಂದ ಬರುವಂಥ ಶಕ್ತಿಯಿಂದ, ಆ ಶ್ರದ್ಧೆಯಿಂದ ಪವಾಡಗಳಾಗ್ತವ ನಮ್ಮ ಜೀವನದಲ್ಲಿ. ಮಾಸ್ತಿಯವರು ಹೇಳಿದಂಥ ಅದ್ಭುತ ಕಥೆ ಇದು, ಕತ್ತೆ ಸಮಾಧಿ ಅಂತ. ಸಮಾಧಿ ಯಾರ್ದೋ ಇರಲಿ, ಸಮಾಧಿ ಶ್ರದ್ಧೆ ಇದೆಯಾ? ಶ್ರದ್ಧೆ ಇದ್ರೆ ಕಲ್ಲು ಭಗವಂತ ಆಗ್ತಾನೆ, ಶ್ರದ್ಧೆ ಇಲ್ಲದೆ ಹೋದ್ರೆ ಭಗವಂತ ಕೂಡ ಕಲ್ಲಾಗ್ತಾನೆ. ಮಾಸ್ತಿಯವರು ಅದ್ಭುತ ಕಥೆಗಾರರು, ಎಷ್ಟು ಚಂದದ ಕಥೆ ಮೂಲಕ ತಿಳಿಸಿದ್ದಾರೆ, ನಮ್ಮ ಮನಸ್ಸಿಗೆ ಇಳಿಬೇಕು ಅಷ್ಟೇ.